ಶಶಿ ಮದ್ವೆ ಹತ್ರ ಹಾಕಿದ್ರು ಮದ್ವೆ ಅಷ್ಟೊಂದು ಯಾರು ಬಾಂಡೆ ಆಗ್ತಿದೆ ನಾನ್ ಮಾತ್ರ ನಿಮ್ ಮದ್ವೆ ಆಗ್ತಿದ್ದೆ ನಾನು ಕೂದಲಿಗೋಸ್ಕರ ಇಷ್ಟಪಟ್ಟಿದ್ದ ನನ್ನ ಹೌದು ಡ್ರೆಸ್ ಹಾಕೊಂಡ್ಬಿಟ್ಟೆ, ಶರ್ಟ್ ಚೆನ್ನಾಗಿ ಕಾಣ್ತೈತೆ, ಟಿ ಶರ್ಟ್ ಜೊತೆ ಪರ್ಫ್ಯೂಮ್ ಚೆನ್ನಾಗೈತೆ, ಎಲ್ಲ ಚೆನ್ನಾಗೈತೆ, ಆದ್ರೂ ಏನೋ ಮಿಸ್ಸಿಂಗ್ ಅಂತ ಅನ್ನಿಸ್ತೈತಲ್ಲ. ಹೌದು, ಇಷ್ಟೊತ್ತು ಲೇಟ್ ಮಾಡಿದ್ದೆ, ರೆಡಿ ಹಾಕಿದ್ದು, ಅದು ಏನಿಲ್ಲ, ಚಾಲೆಂಜ್ ಸೋತೋಗ್ತೀಯ ನೀನು. ಹಂಗಲ್ಲ, ನಿನಗೆ ಇತ್ತೀಚೆಗೆ ಅನ್ನಿಸ್ತಾ ಇಲ್ವಾ? ಹೇರ್ ಸ್ಟೈಲ್ ಯಾವುದೇ ಮಾಡಿದ್ರು ಸಿಮು ಏನೋ ಮಿಸ್ಸಿಂಗ್ ಅನಿಸ್ತೈತೆ. ಸಿಮು ಯಾಕೋ ಚೆನ್ನಾಗೇ ಕಾಣಿಸ್ತಾ ಇಲ್ಲ, ಏನ್ ಪ್ರಾಬ್ಲಮ್ ಅಂತ ಗೊತ್ತಾಗ್ತಿಲ್ಲ ಹೇರ್ ಕಟ್ದು. ಇದು ಹೇರ್ ಸ್ಟೈಲ್ ಪ್ರಾಬ್ಲಮ್ ಅಲ್ಲ, ಹೇರ್ ಲಾಸ್ ಪ್ರಾಬ್ಲಮ್ ಇದು. ಓ ಅದೇ ಅನ್ಸುತ್ತೆ. ನಾನು ಇವಾಗ ಮಲಗಿದ್ದಾಗ ಎದ್ದಾಗ ಪಿಲ್ಲೋ ಮೇಲೆ, ಬಾತ್ರೂಮ್ ಅಲ್ಲಿ, ಹೌದು. ಆದ್ಮೇಲೆ ಟೇಬಲ್ ಮೇಲೆ ಎಲ್ಲಿ ಕುತ್ಕೊಂಡ್ರು ಕೂಡ ಚಿಕ್ಕಪುಟ್ಟ ಕೂದಲು ಬಿದ್ದಿರೋ ತರ ನಂಗ್ feel ಬಿದ್ದಿರುತ್ತೆ. ಆಗ್ತಾ ಇರುತ್ತೆ. ಹೌದು, ಯಾಕೆ ಅಂತಾನೆ ಗೊತ್ತಾಗ್ತಲ್ಲ ಸಿಮು. ಏನ್ ಮಾಡೋದು? ಚೆಕ್ಔಟ್ ಟ್ರಯಾ. ಟ್ರಯಾನ ಏನದು? ನಿಂದು ಏನ್ ರೂಟ್ ಕಾಸ್, ನಿನ್ ಹೇರ್ ಫಾಲ್ ಇಷ್ಟೊಂದು ಯಾಕೆ ಆಗ್ತಿದೆ ಅಂತ ಅದು ಕಂಡುಹಿಡಿಯುತ್ತೆ. ರೂಟ್ ಕಾಸ್, ಇಂಟರ್ನಲ್ ರೂಟ್ ಕಾಸ್ ಏನಿದೆ ಅದು ಕಂಡುಹಿಡಿಯುತ್ತೆ ಟ್ರಯಾ. ಹೌದಾ? ಎಕ್ಸಾಕ್ಟ್ಲಿ. ಹೆಂಗ್ ಕಂಡು ಹಿಡಿತಾರೆ ರೂಟ್ ಕಾಸ್ ನ? ಏನಿಲ್ಲ, ಟ್ರಾಯ್ ಅವ್ರ ಪೇಜಿಗೆ ಹೋಗು, ಅವ್ರು ನಿಂಗೆ ಸ್ವಲ್ಪ ಲೈಫ್ ಸ್ಟೈಲ್ ಕ್ವಶನ್ಸ್ನ ಕೇಳ್ತಾರೆ, ಅದನ್ನೆಲ್ಲ ಆನ್ಸರ್ ಮಾಡು. ಆನ್ಸರ್ ಮಾಡಾದ್ಮೇಲೆ ಅವ್ರು ನಿಂಗೆ ಇಂಟರ್ನಲ್ ರೂಟ್ ಕಾಸ್ ಏನು ಪ್ರಾಬ್ಲಮ್ ಆಗ್ತಿದೆ ಅಂತ ಅವ್ರು ನಿಂಗೆ ಹೇಳ್ತಾರೆ. ಅದಾದ್ಮೇಲೆ ಅವ್ರು ನಿಂಗೆ ಕಸ್ಟಮೈಸ್ ಡಾಕ್ಟರ್ ರೆಕಮೆಂಡೆಡ್ ಹೇರ್ ಕಿಟ್ನ ಪ್ರೊವೈಡ್ ಮಾಡ್ತಾರೆ, ಅದು ಯೂಸ್ ಮಾಡು. ಆ್ಯಂಡ್ 12 lakh ಪ್ಲಸ್ ಕಸ್ಟಮರ್ಸ್ ಯೂಸ್ ಮಾಡಿದ್ದಾರೆ, 93% ಅವ್ರಿಗೆ ರಿಸಲ್ಟ್ಸ್ ಬಂದಿದೆ. ಹೌದಾ? ನಾನು ಇವಾಗಲೇ ವಿಜುವಲ್ ಟೆಸ್ಟ್ ಮಾಡಿಸ್ಬೇಕು. ಅದಾದ್ಮೇಲೆ ನೋಡೋಣ ಹೇಗಿರುತ್ತೆ ಅಂತ. ಫಾರ್ ಮೋರ್ ಇನ್ಫಾರ್ಮೇಶನ್ ಕ್ಲಿಕ್ ದ ಲಿಂಕ್ ಇನ್ ದ ಡಿಸ್ಕ್ರಿಪ್ಷನ್. ಟೆಸ್ಟ್ ಕೊಟ್ಟಾಯ್ತು, ಇನ್ ಮುಂದೆ ಈ ಪ್ರಾಬ್ಲಮಿಗೆ ಸೊಲ್ಯೂಷನ್ ಪಕ್ಕ ಅಂತ ಅನ್ಕೊಂತೀನಿ. ಸೊ ಸಿಮ್ಮು ರೆಡಿ, ಹೋಗೋಣ. ಇನ್ ಮುಂದೆ ತಲೆ ಕೆಡಿಸ್ಕೊಳ್ಳಲ್ಲ ನಾನು. ಲೇಟ್ ಆಗ್ತದೆ ಬಾ.